ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ವಿಭಾಗದ ಇವತ್ತಿನ ಈ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ರಾಜ್ಯಶಾಸ್ತ್ರ ವಿಭಾಗದ 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು. ಈ ಅಧ್ಯಾಯದ ಮೊದಲನೇ ಭಾಗದಲ್ಲಿ ನೀವು ವಿಶ್ವಸಂಸ್ಥೆಯ ಸ್ಥಾಪನೆ ಬಗ್ಗೆ ನೋಡಿದ್ರಿ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಅದರ ಉದ್ದೇಶಗಳೇನು, ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ವಾ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಾನೀಗ ನಿಮಗೆ ಕೇಳ್ತೇನೆ. ರೆಡಿ ಇದ್ದೀರಲ್ಲ? ಮೊದಲನೇ ಪ್ರಶ್ನೆ, ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್. ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಅಂತ ನೀವು ಹೇಳಬೇಕು. ವಿಶ್ವಸಂಸ್ಥೆ ಎಷ್ಟರಲ್ಲಿ? 1945 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಬಂತು, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ. ಯಾವ ನಗರದಲ್ಲಿದೆ ಮುಖ್ಯ ಕಚೇರಿ? ಯೋಚನೆ ಮಾಡಿ. ಹೌದು, ನ್ಯೂಯಾರ್ಕ್ ನಗರದಲ್ಲಿದೆ. ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿ ನಾವು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯನ್ನು ನೋಡಬಹುದು ಅಲ್ವಾ? ಇನ್ನು ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದು? ಯೋಚನೆ ಮಾಡಿ. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವಂತಹ ಮಾದರಿಯಲ್ಲಿರುವಂಥ ಅಂಗಸಂಸ್ಥೆ ಭದ್ರತಾ ಸಮಿತಿ ಅಲ್ವಾ ಮಕ್ಕಳೇ? ಇನ್ನು ನಾಲ್ಕನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ. ಎಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ? ಅದು ನೆದರ್ಲ್ಯಾಂಡ್ನ ಹೇಗ್ ಎನ್ನುವಂಥ ನಗರದಲ್ಲಿ ನಾವು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ನೋಡ್ತೀವಿ. ಐದನೇ ಪ್ರಶ್ನೆ ನೋಡಿ ಮಕ್ಕಳೇ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅವಧಿ ಡ್ಯಾಶ್ ವರ್ಷಗಳು. ಎಷ್ಟು ವರ್ಷಗಳು? 9 ವರ್ಷಗಳು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುವಂಥ ನ್ಯಾಯಾಧೀಶರ ಒಟ್ಟು ಅವಧಿ 9 ವರ್ಷಗಳು ಅಲ್ವ ಮಕ್ಕಳೇ? ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ಜಾಗತಿಕ ಸಂಸ್ಥೆಗಳು ಅಧ್ಯಾಯದ ಮೊದಲನೇ ಭಾಗದಲ್ಲಿ ತಿಳಿದುಕೊಂಡಿದ್ದೀರಿ. ಇವತ್ತು ನಾವು ತಿಳಿಯಬೇಕಾದಂತಹ ಅಂಶಗಳು ಅಂದರೆ ವಿಶ್ವಸಂಸ್ಥೆಯ ಸಾಧನೆಗಳೇನು, ಪ್ರಾದೇಶಿಕ ಸಹಕಾರದ ಬಗ್ಗೆ ತಿಳಿದುಕೋತೀರಿ. ವಿಶ್ವಸಂಸ್ಥೆಯ ಸಾಧನೆಗಳು ಅಂದರೆ ವಿಶ್ವಸಂಸ್ಥೆ ಆರಂಭವಾದ ನಂತರ ಏನೆಲ್ಲ ಕೆಲಸ ಕಾರ್ಯಗಳನ್ನು ವಿಶ್ವಸಂಸ್ಥೆ ಮಾಡ್ತು ಅನ್ನೋದನ್ನು ನಾವೆಲ್ಲ ಅಧ್ಯಯನ ಮಾಡ್ತೀವಿ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ನಾವು ಮುಖ್ಯವಾಗಿ 3 ಅಂಶಗಳಾಗಿ, ವಿಶ್ವಸಂಸ್ಥೆಯ ಸಾಧನೆಗಳನ್ನು 3 ಭಾಗಗಳಾಗಿ ನಾವು ವಿಂಗಡಿಸ್ತೀವಿ ಮಕ್ಕಳೇ. ಮೊದಲನೇದು ಶಾಂತಿ ಸ್ಥಾಪನೆಯ ಕಾರ್ಯಗಳು, ಎರಡನೇದು ಆರ್ಥಿಕ ಹಾಗೂ ಹಣಕಾಸಿನ ಸಾಧನೆಗಳು, ಮೂರನೇದು ಸಾಮಾಜಿಕ ಸಾಧನೆಗಳು. ವಿಶ್ವಸಂಸ್ಥೆಯ ಮೊದಲನೆಯ ಸಾಧನೆಗಳನ್ನು ನಾವು ನೋಡೋದಾದರೆ ಶಾಂತಿ ಸ್ಥಾಪನೆಯ ಕಾರ್ಯಗಳು. ನಿಮ್ಗೆ ಗೊತ್ತಿರ್ಬೋದು ಮಕ್ಕಳೇ, ಪ್ರಪಂಚದಲ್ಲಿ ಇವತ್ತು ಅನೇಕ ರಾಜಕೀಯ ಸಂಘರ್ಷಗಳು ನಡೀತಾ ಇವೆ. ಈ ರಾಜಕೀಯ ಸಂಘರ್ಷಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಅತಿ ಮುಖ್ಯವಾದಂಥದ್ದು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಶಾಂತಿ ಸ್ಥಾಪನೆಯ ಕಾರ್ಯದಲ್ಲಿ ವಿಶ್ವಸಂಸ್ಥೆಗೆ ಹಿನ್ನಡೆ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಭದ್ರತಾ ಸಮಿತಿಯಲ್ಲಿರುವಂಥ ಕಾಯಂ ಸದಸ್ಯರು ವಿಶ್ವಸಂಸ್ಥೆ ಕೈಗೊಳ್ಳುವ ನಿರ್ಧಾರಕ್ಕೆ ಅವರು ಬೆಂಬಲ ನೀಡೋದಿಲ್ಲ. ಜಾಗತಿಕ ವಿದ್ಯಮಾನಗಳ ಸಂಕೀರ್ಣತೆಯಿಂದಾಗಿ, ಅಂದರೆ ಕೆಲವೊಂದು ಜಗತ್ತಿನಲ್ಲಿ ನಡೆಯುವಂಥ ಸಮಸ್ಯೆಗಳೇನಿದೆ ಅವುಗಳನ್ನು ಬಗೆಹರಿಸುವುದಕ್ಕೆ ವಿಶ್ವಸಂಸ್ಥೆಗೆ ತುಂಬ ಕಷ್ಟ ಆಗುತ್ತೆ. ಈ ಒಂದು ಹಿನ್ನೆಲೆಯಿಂದ ನಾವೇನು ಹೇಳ್ಬೋದು ಅಂದರೆ ವಿಶ್ವಸಂಸ್ಥೆಯ ಸಾಧನೆಯು ಮಿಶ್ರ ರೂಪದಿಂದ ಕೂಡಿದೆ ಅಂತ ನಾವು ಹೇಳ್ಬೋದು. ಕೆಲವೊಂದು ವಿಚಾರಗಳಲ್ಲಿ ವಿಶ್ವಸಂಸ್ಥೆಯ ಸಾಧನೆ ಚೆನ್ನಾಗಿದೆ, ಇನ್ನು ಕೆಲವೊಂದು ವಿಚಾರಗಳಲ್ಲಿ ವಿಶ್ವಸಂಸ್ಥೆಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ವಿಶ್ವಸಂಸ್ಥೆ ಪ್ರಪಂಚದಲ್ಲಿ ಯಾವುದೋ ಒಂದು ಗಲಭೆ ಇರ್ಬೋದು, ಅಶಾಂತಿಯನ್ನು ಕದಡುವಂತಹ ದುರ್ಘಟನೆಗಳು ನಡೆದಾಗ ವಿಶ್ವಸಂಸ್ಥೆ ಅಲ್ಲಿಗೆ ವೀಕ್ಷಕರನ್ನು ಕಳಿಸ್ಕೊಡುತ್ತೆ. ಕೆಲವು ಸಂದರ್ಭದಲ್ಲಿ ಶಾಂತಿ ಪಡೆಗಳನ್ನು ಕಳಿಸ್ಕೊಡುತ್ತೆ. ಆ ಶಾಂತಿ ಪಡೆಗಳು ಅಥವಾ ವೀಕ್ಷಕರೇನಿದ್ದಾರೆ ಅವರು ಆ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿ ಶಾಂತಿಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ ನಮ್ಮ ಭಾರತ ವಿಶ್ವಸಂಸ್ಥೆಯ ಆರಂಭದ ಸದಸ್ಯರಲ್ಲೂ ಸಹ ನಮ್ಮ ಭಾರತ ಒಂದಾಗಿತ್ತು
ಅಲ್ವಾ? ಆರಂಭದ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವೂ ಕೂಡ ಒಂದಾಗಿತ್ತು. ವಿಶ್ವಸಂಸ್ಥೆಯ ಎಲ್ಲ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ, ವಿಶ್ವಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಭಾರತ ತನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತಾ ಇದೆ. ಅದು ವಿಶ್ವ ಶಾಂತಿಯನ್ನು ಕಾಪಾಡೋದಿರ್ಬೋದು, ಮಾನವ ಹಕ್ಕುಗಳ ರಕ್ಷಣೆಯ ವಿಚಾರದಲ್ಲಿರ್ಬೋದು, ಭಾರತ ದೇಶ ವಿಶ್ವಸಂಸ್ಥೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡಿದೆ. ಇನ್ನು ವಿಶ್ವಸಂಸ್ಥೆ ಪ್ರಪಂಚದಲ್ಲಿ ನಡೆಯುವಂಥ ಅನೇಕ ಅಶಾಂತಿಯ ಘಟನೆಗಳಿಗೆ, ಅನೇಕ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಒದಗಿಸಿದೆ. ಸೂಯೆಜ್ ಕಾಲುವೆ ಬಿಕ್ಕಟ್ಟಿರ್ಬೋದು, ಇರಾನ್ ಸಂಘರ್ಷ ಇರ್ಬೋದು, ಇಂಡೋನೇಷ್ಯಾದ ಸಮಸ್ಯೆ ಇರ್ಬೋದು, ಕಾಶ್ಮೀರದ ಸಮಸ್ಯೆ ಇರ್ಬೋದು, ಪ್ಯಾಲೆಸ್ಟೈನ್, ಕೊರಿಯಾ, ಹಂಗೇರಿ, ಕಾಂಗೋ, ಸೈಪ್ರಸ್, ಅರಬ್ ಇಸ್ರೇಲ್, ನಮೀಬಿಯಾ, ಅಫ್ಘಾನಿಸ್ತಾನ ಇತ್ಯಾದಿ ದೇಶಗಳಲ್ಲಿ ನಡೆದಂತಹ ಅಶಾಂತಿಯ ವಾತಾವರಣವನ್ನು ತಿಳಿಗೊಳಿಸುವಲ್ಲಿ ವಿಶ್ವಸಂಸ್ಥೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದೆ. ಒಂದು ವೇಳೆ ವಿಶ್ವಸಂಸ್ಥೆ ಇಲ್ಲದೆ ಹೋಗಿದ್ದಲ್ಲಿ ಈ ಸಮಸ್ಯೆಗಳು ಉಲ್ಬಣಗೊಂಡು 3ನೇ ಮಹಾಯುದ್ಧ ಆಗುವಂಥ ಸಂಭವವಿತ್ತು. ವಿಶ್ವಸಂಸ್ಥೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಶಸ್ಸನ್ನು ಕಂಡಿದ್ದನ್ನು ನಾವಿಲ್ಲಿ ಕಾಣ್ತೀವಿ. ಜಾಗತಿಕ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಅಣ್ವಸ್ತ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇವೆ. ಅಣ್ವಸ್ತ್ರಗಳನ್ನು ತಗ್ಗಿಸುವ ನಿಟ್ಟಿನಲ್ಲಿ, ನಿಶಸ್ತ್ರೀಕರಣದ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಪ್ರತಿನಿತ್ಯ ಪ್ರಯತ್ನವನ್ನು ಮಾಡ್ತಾನೇ ಇದೆ. ಅಣ್ವಸ್ತ್ರಗಳು ವಿನಾಶಕಾರಿಯಾದಂಥವುಗಳು. ಪ್ರಪಂಚದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಲ್ಲಿ, ಸಂಘರ್ಷವನ್ನು ಉಂಟು ಮಾಡುವಲ್ಲಿ ಅಣ್ವಸ್ತ್ರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ವಿಶ್ವಸಂಸ್ಥೆ ಅಣ್ವಸ್ತ್ರಗಳನ್ನು ತಗ್ಗಿಸುವ ವಿಚಾರದಲ್ಲಿ ಕ್ರಮಗಳನ್ನು ಕೈಗೊಂಡಿದೆ. ಅಷ್ಟೇ ಅಲ್ಲದೆ ಸಾಂಪ್ರದಾಯಿಕ ನಿಶಸ್ತ್ರೀಕರಣದ ನಿಟ್ಟಿನಲ್ಲೂ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ನಿಶಸ್ತ್ರೀಕರಣ ಅಂದ್ರೇನು? ಶಸ್ತ್ರಾಸ್ತ್ರಗಳನ್ನು ಹಂತ ಹಂತವಾಗಿ ಇಲ್ಲವಾಗಿಸುವುದೇ ನಿಶಸ್ತ್ರೀಕರಣ. ಶೀತಲ ಸಮರ ಗೊತ್ತೇ ಇದೆ ಮಕ್ಕಳೇ. 2ನೇ ಮಹಾಯುದ್ಧದ ನಂತರ ಪ್ರಪಂಚದಲ್ಲಿ ಶೀತಲ ಸಮರ ಆರಂಭ ಆಯಿತು, ಅಮೇರಿಕಾ ಮತ್ತು ರಷ್ಯಾಗಳ ನಡುವೆ. ಆದರೆ ಶೀತಲ ಸಮರ ಈಗ ಇಲ್ಲ. ಹೀಗಾಗಿ ವಿಶ್ವದಲ್ಲಿ ಯಾವುದೇ ರೀತಿಯಾದಂಥ ಅಶಾಂತಿಯ ಘಟನೆಗಳು ನಡೆದರೆ, ವಿಶ್ವದಲ್ಲಿ ಯಾವುದೇ ರೀತಿಯಾದಂಥ ಯುದ್ಧದ ವಾತಾವರಣ, ಯುದ್ಧದ ಸನ್ನಿವೇಶ ಸೃಷ್ಟಿಯಾದರೆ ವಿಶ್ವಸಂಸ್ಥೆ ಸುಲಭವಾಗಿ ಆ ಒಂದು ಕಾರ್ಯಗಳನ್ನು, ಸುಲಭವಾಗಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಯಾಕಂದರೆ ಈಗ ಶೀತಲ ಸಮರ ಇಲ್ಲ. ಶೀತಲ ಸಮರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಭಾಳಷ್ಟು ಶ್ರಮಪಟ್ಟಿತ್ತು ಶೀತಲ ಸಮರವನ್ನು ಕೊನೆಗಾಣಿಸುವುದಕ್ಕೆ. ಆದರೆ ಇವತ್ತು ಶೀತಲ ಸಮರ ಇಲ್ಲ ವಿಶ್ವಸಂಸ್ಥೆಗೆ, ಜಗತ್ತಿನಲ್ಲಿ ನಡೆಯುವಂತಹ. ಆದರೆ ಈಗ ಶೀತಲ ಸಮರ ಇಲ್ಲ. ಹೀಗಾಗಿ ವಿಶ್ವಸಂಸ್ಥೆಯ ಕಾರ್ಯಗಳು ಸುಗಮವಾಗಿ ಸಾಗ್ತವೆ. ವಿಶ್ವಸಂಸ್ಥೆಯ ಮತ್ತೊಂದು ಪ್ರಮುಖವಾದಂಥ ಸಾಧನೆ ಅಂದರೆ ಅದು ಆರ್ಥಿಕ ಹಾಗೂ ಹಣಕಾಸಿನ ಸಾಧನೆ. ನೋಡಿ ಮಕ್ಕಳೇ, ವಿಶ್ವಸಂಸ್ಥೆಯ ಸನ್ನದ್ದು ಅಂದರೆ ಪ್ರಿಯಾಂಬಲ್ ಅಂತ ನಾವೇನು ಕರಿತೀವಿ, ಆ ವಿಶ್ವಸಂಸ್ಥೆಯ ಸನ್ನದಿನಲ್ಲೇ ಹೇಳಲಾಗಿದೆ. ಏನಂತ ಹೇಳಲಾಗಿದೆ? ಸಾಮಾಜಿಕ ಪ್ರಗತಿ ಹಾಗೂ ಉತ್ತಮ ಜೀವನ ಮಟ್ಟಕ್ಕೆ ಯತ್ನಿಸಬೇಕು. ಬರೀ ಶಾಂತಿ ಸ್ಥಾಪನೆ ಮಾಡೋದು ಮಾತ್ರವಲ್ಲ, ವಿಶ್ವಸಂಸ್ಥೆಯ ಮತ್ತೊಂದು ಮುಖ್ಯವಾದಂಥ ಕೆಲಸ ಸಮಾಜದಲ್ಲಿ ಪ್ರಗತಿ ಉಂಟಾಗಬೇಕು, ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ನಾವು ವಿಶ್ವಸಂಸ್ಥೆಯ ಸನ್ನದಿನಲ್ಲೇ ಕಾಣ್ತೀವಿ. ಈ ಒಂದು ಕಾರ್ಯವನ್ನು ಸಾಧಿಸುವುದಕ್ಕಾಗಿ ವಿಶ್ವಸಂಸ್ಥೆಯ ಒಂದು ಅಂಗ ಇದೆ. ಅದು ಯಾವುದದು? ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ. ಹೆಸರೇ ಹೇಳುವ ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯು ಆರ್ಥಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಗಳನ್ನು ಇದು ನಿರ್ವಹಿಸುತ್ತದೆ. ಅಷ್ಟೇ ಅಲ್ಲದೆ ವ್ಯಾಪಾರ ಕ್ಷೇತ್ರದಲ್ಲಿ, ಹಣಕಾಸಿನ ಕ್ಷೇತ್ರದಲ್ಲಿ ನೆರವನ್ನು ನೀಡುವಂಥ ಉದ್ದೇಶದಿಂದ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಅದನ್ನು ನಾವು ಗ್ಯಾಟ್ ಅಂತ ಕರಿತೀವಿ. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ತಾರಿಫ್ಸ್ ಆ್ಯಂಡ್ ಟ್ರೇಡ್. ಕನ್ನಡದಲ್ಲಿ ಇದನ್ನು ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಅಂತ ಕರಿತೀವಿ. ಇನ್ನು ಆರ್ಥಿಕ ಹಾಗೂ ಹಣಕಾಸಿನ ಸಾಧನೆಗೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ, ಇಂಗ್ಲೀಷ್ನಲ್ಲಿ ಇದನ್ನು ದಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದು ಸಹ ಉತ್ತಮವಾದಂಥ ಒಂದು ಯೋಜನೆ. ವಿಶ್ವ ಬ್ಯಾಂಕ್ ಇದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಇದೆ. ಇಂತಹ ಹಣಕಾಸಿನ ಸಂಸ್ಥೆಗಳು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಆ ಮೂಲಕ ಜಗತ್ತಿನ ಆರ್ಥಿಕ ಹಾಗೂ ಹಣಕಾಸಿನ ವಿಚಾರದಲ್ಲಿ ವಿಶ್ವಸಂಸ್ಥೆ ನೆರವನ್ನು ನೀಡ್ತಾ ಇದೆ. ವಿಶ್ವಸಂಸ್ಥೆಯ 3ನೇ ಸಾಧನೆ ಅದು ಸಾಮಾಜಿಕ ಸಾಧನೆಗಳು. ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ವಿಶ್ವಸಂಸ್ಥೆ ನೆರವನ್ನು ನೀಡ್ತಾ ಇದೆ.
ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ, ಯುನೆಸ್ಕೋ, ಯುನಿಸೆಫ್, ವಿಶ್ವ ನಿರಾಶ್ರಿತರ ಆಯೋಗಗಳು ಸಹ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವುದಕ್ಕೆ ವಿಶ್ವಸಂಸ್ಥೆ ಜೊತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಡಿಸೆಂಬರ್ 10, 1948ರಂದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಒಂದು ಉದ್ಘೋಷಣೆಯನ್ನು ಹೊರಡಿಸಿತು. ಅದನ್ನು ಸಾರ್ವತ್ರಿಕ ಮಾನವ ಹಕ್ಕುಗಳ ಉದ್ಘೋಷಣೆ ಅಂತ ಕರಿತೀವಿ. ಸಾಮಾಜಿಕ ಸಾಧನೆಗಳ ವಿಚಾರದಲ್ಲಿ ಇದನ್ನು ಸಹ ನಾವು ಪಟ್ಟಿ ಮಾಡಬಹುದು. ಪ್ರಪಂಚದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಅಸ್ತಿತ್ವದಲ್ಲಿದ್ದಂಥ ವರ್ಣಭೇದ ನೀತಿಯನ್ನು ಅಳಿಸಿ ಹಾಕುವಲ್ಲಿ ಹಾಗೂ ಸಾಮ್ರಾಜ್ಯಶಾಹಿತ್ವ, ವಸಾಹತುಶಾಹಿತ್ವ ಇತ್ಯಾದಿಗಳನ್ನು ಇಲ್ಲವಾಗಿಸುವಂಥ ಪ್ರಕ್ರಿಯೆಯಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಗಮನಾರ್ಹವಾದದ್ದು. ಹೀಗೆ ಸಾಮಾಜಿಕ ಸಾಧನೆಗಳಲ್ಲಿ ವರ್ಣಭೇದ ನೀತಿಯನ್ನು ಅಳಿಸಿ ಹಾಕಿದ್ದು, ಸಾಮ್ರಾಜ್ಯಶಾಹಿತ್ವವನ್ನು ಕೊನೆಗಾಣಿಸಿದ್ದು, ವಸಾಹತುಶಾಹಿತ್ವವನ್ನು ಕೊನೆಗಾಣಿಸಿದ್ದು ಹಾಗೂ ಮಾನವ ಹಕ್ಕುಗಳನ್ನು ಜಾರಿಗೊಳಿಸಿದಂಥ ವಿಚಾರಗಳನ್ನು ನಾವಿಲ್ಲಿ ನೋಡಬಹುದು. ವಿಶ್ವಸಂಸ್ಥೆಯ ಆಶ್ರಯದ ವಿವಿಧ ಸಂಘ ಸಂಸ್ಥೆಗಳು ಅಂದರೆ ವಿಶ್ವಸಂಸ್ಥೆಗೆ ನೆರವನ್ನು ನೀಡುವುದಕ್ಕೆ ಅನೇಕ ಆಶ್ರಯದ ಸಂಘ ಸಂಸ್ಥೆಗಳನ್ನು ನಾವಿಲ್ಲಿ ಕಾಣ್ಬೋದು. FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ, ಆಹಾರ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ನೆರವನ್ನು ಇದು ನೀಡುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ. ಪ್ರಪಂಚದಲ್ಲಿರುವಂತಹ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನೊಂದು ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದು ನೆರವನ್ನು ನೀಡುತ್ತೆ. ಇನ್ನೊಂದು ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಫಂಡ್ ಅಂತ ನಾವು ಕರಿತೀವಿ. ಮಕ್ಕಳು ಮತ್ತು ಮಹಿಳೆಯರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ಯುನಿಸೆಫ್ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ IMF ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕಾರ್ಯನಿರ್ವಹಿಸುತ್ತದೆ. IBRD ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇದನ್ನು ನಾವು ವಿಶ್ವ ಬ್ಯಾಂಕು ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಕಾರ್ಮಿಕರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಇರುವಂಥ ಸಂಸ್ಥೆ. ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿ, ವಿಶ್ವ ವ್ಯಾಪಾರ ಸಂಘ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಈ ಎಲ್ಲ ಸಂಸ್ಥೆಗಳು ವಿಶ್ವಸಂಸ್ಥೆಯೊಂದಿಗೆ ವಿಶ್ವಸಂಸ್ಥೆಯ ಅನೇಕ ಕಾರ್ಯಗಳಲ್ಲಿ ಈ ಎಲ್ಲ ಸಂಸ್ಥೆಗಳು ನೆರವನ್ನು ನೀಡುತ್ತವೆ. ಇನ್ನು ಪ್ರಾದೇಶಿಕ ಸಹಕಾರದ ವಿಚಾರಕ್ಕೆ ಬಂದಾಗ 5 ಪ್ರಮುಖವಾದಂಥ ಸಂಘಗಳನ್ನು ನಾವಿಲ್ಲಿ ಕಾಣ್ತೀವಿ. ಪ್ರಪಂಚದ ಬೇರೆ ಬೇರೆ ದೇಶಗಳು ತಮ್ಮದೇ ಆದಂತಹ ಸಂಘವನ್ನು ಕಟ್ಟಿಕೊಂಡು ಆ ಮೂಲಕ ವಿಶ್ವಸಂಸ್ಥೆಗೆ ನೆರವನ್ನು ನೀಡುತ್ತವೆ. ಆ ಮೂಲಕ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವುದಕ್ಕೆ ಪ್ರಯತ್ನ ಪಡ್ತಾ ಇವೆ. ಅವುಗಳಲ್ಲಿ ಕಾಮನ್ವೆಲ್ತ್ ರಾಷ್ಟ್ರ ಸಂಘ, ಸಾರ್ಕ್, ಯುರೋಪಿಯನ್ ಯೂನಿಯನ್, ಏಷ್ಯಾನ್, ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ. ಮೊದಲನೇದು ಕಾಮನ್ವೆಲ್ತ್ ರಾಷ್ಟ್ರ ಸಂಘ. ಇದನ್ನು ಹಿಂದೆ ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ ಅಂತ ಕರೀತಾ ಇದ್ರು. ಆ ಮೂಲಕ ಬ್ರಿಟಿಷ್ ಅನ್ನುವಂಥ ಶಬ್ದವನ್ನು ತೆಗೆದುಹಾಕಿದ್ರು. ಈಗ ಇದನ್ನು ಬರೇ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಕನ್ನಡದಲ್ಲಿ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅಂತ ಕರೀತಾರೆ. ಇದು ಆರಂಭಗೊಂಡಿದ್ದು 1926ರಲ್ಲಿ. ಆದರೆ ಭಾರತ ಸ್ವಾತಂತ್ರ್ಯ ಗಳಿಸಿದಂಥ ಸಂದರ್ಭದಲ್ಲಿ ಇದರ ಸದಸ್ಯತ್ವವನ್ನು ಸ್ವಇಚ್ಛೆಯಿಂದ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ ಅಥವಾ ನಿರ್ಬಂಧಗಳಿಲ್ಲದೆ ಭಾರತ ಇದರ ಸದಸ್ಯತ್ವವನ್ನು ಪಡೆದುಕೊಳ್ತು. ಯಾಕಂದರೆ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದರು. ನಮ್ಮ ದೇಶವನ್ನು ಆಳಿದಂಥ ಬ್ರಿಟಿಷರಿಗೆ ಗೌರವ ಸೂಚಿಸುವ ಸಲುವಾಗಿ ಇವತ್ತೂ ಸಹ ಭಾರತ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಸದಸ್ಯತ್ವವನ್ನು ಹೊಂದಿದೆ. ಅನೇಕ ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಹೊಂದಿದೆ. ಕಾಮನ್ವೆಲ್ತ್ ರಾಷ್ಟ್ರ ಸಂಘದಲ್ಲಿ ಇವತ್ತು ಒಟ್ಟು 54 ಸದಸ್ಯ ರಾಷ್ಟ್ರಗಳಿವೆ. ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಹಿರಿತನ, ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ನಾಯಕ ಅಂತ ನಾವು ಬ್ರಿಟನ್ ಅಥವಾ ಇಂಗ್ಲೆಂಡನ್ನು ಕರಿತೀವಿ. ಯಾಕಂದರೆ ಸಾಂಕೇತಿಕವಾಗಿ ಬ್ರಿಟನ್ ದೊರೆಯ ಹಿರಿತನ ಇದಕ್ಕೆ ಇದೆ. ಲಂಡನ್ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಇದರ ಕಾರ್ಯಕಲಾಪಗಳಲ್ಲಿ ಯಾರೆಲ್ಲ ಸದಸ್ಯ ರಾಷ್ಟ್ರಗಳು, ಯಾವ ಸದಸ್ಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಅಲ್ಲಿರ್ತಕ್ಕಂಥ ಹಣಕಾಸು ಸಚಿವರು, ವಿದೇಶಾಂಗ ಮಂತ್ರಿಗಳು ಈ ಒಂದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾದರೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಪ್ರಮುಖ ಉದ್ದೇಶಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಪ್ರಜಾತಂತ್ರವನ್ನು ಎತ್ತಿ ಹಿಡಿಯೋದು, ಪ್ರಪಂಚದಲ್ಲಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡೋದು, ಇವತ್ತು ಜನರು ಎದುರಿಸುತ್ತಿರುವ ಬಡತನವನ್ನು ನಿರ್ಮೂಲನೆಗೊಳಿಸುವುದು, ವಿಶ್ವಶಾಂತಿಯನ್ನು ಕಾಪಾಡೋದು, ಕ್ರೀಡೆ, ವಿಜ್ಞಾನ, ಕಲೆಗೆ ಸಂಬಂಧಪಟ್ಟಂತೆ ಬೆಂಬಲವನ್ನು ನೀಡುವುದು, ಒಟ್ಟಾರೆಯಾಗಿ ಜಗತ್ತಿನ ದೇಶಗಳ ನಡುವೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸುವುದು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ
ಮತ್ತೊಂದು ಮುಖ್ಯವಾದ ಉದ್ದೇಶ. ಇನ್ನು ಎರಡನೆಯ ಪ್ರಾದೇಶಿಕ ಸಹಕಾರ ಅದು ಸಾರ್ಕ್. ಇಂಗ್ಲೀಷ್ನಲ್ಲಿ ಸಾರ್ಕ್ ಅಂತ ಕರೀತಾರೆ. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್, ಕನ್ನಡದಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂತ ಕರಿತೀವಿ. 1985ರಲ್ಲಿ ಆರಂಭ ಆಯಿತು. 8 ಸದಸ್ಯ ರಾಷ್ಟ್ರಗಳು ಸಾರ್ಕ್ನಲ್ಲಿವೆ. ಭಾರತವೂ ಕೂಡ ಒಂದು. ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ, ಮಾಲ್ಡೀವ್ಸ್, ಭೂತಾನ್ ಹಾಗೂ ಅಫ್ಘಾನಿಸ್ತಾನ ಇವೆಲ್ಲವುಗಳು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು. ಹಾಗಾದರೆ ಸಾರ್ಕ್ನ ಉದ್ದೇಶಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಪ್ರಪಂಚದಲ್ಲಿರುವ ದೇಶಗಳ ನಡುವೆ ಆರ್ಥಿಕ ಸಂಬಂಧವನ್ನು ಬೆಳೆಸುವಂತಹದ್ದು, ಸಾಮಾಜಿಕ ಅಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಸಾಧಿಸಿ ಸಹಕಾರವನ್ನು ಪ್ರಪಂಚದ ವಿವಿಧ ದೇಶಗಳೊಂದಿಗೆ ಸಾಧಿಸುವಂಥದ್ದೇ ಸಾರ್ಕ್ನ ಮುಖ್ಯವಾದಂಥ ಉದ್ದೇಶ. ಸಾರ್ಕ್ ತನ್ನ ಗುರಿಯನ್ನು ಸಾಧಿಸುವುದಕ್ಕಾಗಿ ಅನೇಕ ಸಮಿತಿಗಳನ್ನು ಮಾಡಿಕೊಂಡಿದೆ. ಅವುಗಳನ್ನು ತಾಂತ್ರಿಕ ಸಮಿತಿಗಳು, ಕಾರ್ಯಾಚರಣೆ ಪಡೆಗಳು, ಸ್ಥಾಯಿ ಸಮಿತಿಗಳು ಅಂತ ನಾವು ನೋಡ್ತೀವಿ. ಆದರೆ ಈ ಸಾರ್ಕ್ನಲ್ಲಿರುವ ಸದಸ್ಯ ರಾಷ್ಟ್ರಗಳ ನಡುವಿನ ಪರಸ್ಪರ ಅಪನಂಬಿಕೆ, ವಿವಾದಗಳಿಂದಾಗಿ ಸಾರ್ಕ್ಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗಿದೆ. ಅಂದರೆ 8 ರಾಷ್ಟ್ರಗಳ ನಡುವೆ ಅಪನಂಬಿಕೆ ಇದೆ, ರಾಷ್ಟ್ರಗಳ ನಡುವೆ ವಿವಾದಗಳಿದೆ. ಉದಾಹರಣೆಗೆ ಭಾರತವೂ ಸಹ ಸಾರ್ಕ್ನ ಸದಸ್ಯ ರಾಷ್ಟ್ರ, ಪಾಕಿಸ್ತಾನವೂ ಸಹ ಸಾರ್ಕ್ನ ಸದಸ್ಯ ರಾಷ್ಟ್ರ. ಇವೆರಡರ ನಡುವಿನ ವಿವಾದ ಏನಿದೆ ಅದು ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಂದರೆಯಾಗಿದೆ, ತೊಡಕಾಗಿದೆ. ಇನ್ನೊಂದು ಮುಖ್ಯವಾದಂಥ ಕಾರಣ, ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲೇ ಇರಬೇಕು ಎನ್ನುವಂಥ ಸೂತ್ರ ಏನಿದೆ ಅದು ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ಮತ್ತೊಂದು ತೊಡಕು. ಈ ರೀತಿಯಾದಂಥ ತೊಡಕಿದ್ರೂ ಸಹ ನಿರಂತರವಾಗಿ ಕಾಲಕ್ಕೆ ಸಮಾವೇಶಗಳನ್ನು ನಡೆಸ್ತಾನೆ ಇರುತ್ತೆ. ಆ ಸಮಾವೇಶಗಳ ಮೂಲಕ ಶಾಂತಿಯುತವಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಸಾರ್ಕ್ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ವಿಜ್ಞಾನ, ತಾಂತ್ರಿಕತೆ, ಕೃಷಿ ಮುಂತಾದ ವಿಷಯಗಳ ನಡುವೆ ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ನಡುವೆ ವಿವಿಧ ರೀತಿಯ ಸಮಾವೇಶಗಳು, ವಿವಿಧ ರೀತಿಯ ಕಾರ್ಯಕ್ರಮಗಳು, ತರಬೇತಿ ಕಾರ್ಯಾಗಾರಗಳನ್ನು ಇದು ಜಂಟಿಯಾಗಿ ನಡೆಸ್ತಾ ಇದೆ. ಸಾರ್ಕ್ನ ಚಟುವಟಿಕೆಗಳಲ್ಲಿ ಭಾರತದ ಪಾತ್ರ ಏನಿದೆ ಅದು ಅತ್ಯಂತ ಪ್ರಮುಖವಾದಂತಹದ್ದು. ಸಾರ್ಕ್ನ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾರತ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ. ನೇಪಾಳದ ಕಠ್ಮಂಡುವಿನಲ್ಲಿ ಸಾರ್ಕ್ನ ಮುಖ್ಯ ಕಚೇರಿಯನ್ನು ನಾವು ಕಾಣ್ತೀವಿ. ಮೂರನೇದು ಯುರೋಪಿಯನ್ ಯೂನಿಯನ್. ಹೆಸರು ಯುರೋಪಿನ ದೇಶಗಳ ಒಂದು ಸಂಸ್ಥೆ ಇದು. ಯುರೋಪಿನ ದೇಶಗಳನ್ನು ಒಳಗೊಂಡಂಥ ಒಂದು ಸಂಘ. 27 ಯುರೋಪಿನ ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿದೆ. ಇದು ಸ್ಥಾಪನೆ ಆದದ್ದು 1992ರಲ್ಲಿ ಮ್ಯಾಸ್ಟ್ರಿಚ್ ಎನ್ನುವಂತಹ ಪ್ರದೇಶದಲ್ಲಿ, ಮ್ಯಾಸ್ಟ್ರಿಚ್ ಎನ್ನುವಂಥ ನಗರದಲ್ಲಿ ಯುರೋಪಿಯನ್ ಯೂನಿಯನ್ ಒಪ್ಪಂದಕ್ಕೆ ಅನುಗುಣವಾಗಿ ಇದು ಆರಂಭವಾಯಿತು. ಯುರೋಪಿಯನ್ ಯೂನಿಯನ್ನ ಮುಖ್ಯ ಕಾರ್ಯಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಸದಸ್ಯ ರಾಷ್ಟ್ರಗಳ ಮಧ್ಯೆ ಸಮಾನ ಏಕ ಮಾರುಕಟ್ಟೆ ಇರುವಂಥದ್ದು, ಒಂದೇ ರೀತಿಯಾದಂಥ ಕರೆನ್ಸಿಯನ್ನು ಚಲಾವಣೆಗೆ ತರುವಂಥದ್ದು, ಸಮಾನ ಕೃಷಿ ಪದ್ಧತಿ ಹಾಗೂ ವ್ಯಾಪಾರ ಧೋರಣೆ ಮುಂತಾದಂಥ ಉದ್ದೇಶಗಳನ್ನು ಇದು ಹೊಂದಿದೆ. ಯುರೋಪಿಯನ್ ಯೂನಿಯನ್ನ ಮುಖ್ಯ ಅಂಗಸಂಸ್ಥೆಗಳು ಅಂದರೆ, ಇದು 4 ಮುಖ್ಯ ಅಂಗಸಂಸ್ಥೆಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತೆ. 1 ಸಮಿತಿ, 2ನೇದು ಆಯೋಗ, 3ನೇದು ಯುರೋಪಿನ ಸಂಸತ್ತು, 4ನೇದು ಯುರೋಪಿನ ನ್ಯಾಯಾಲಯ. ಯುರೋಪಿಯನ್ ಯೂನಿಯನ್ ಏನಿದೆ ಇದು ಒಂದು ಸಂಯುಕ್ತ ರಾಜ್ಯವನ್ನು ಹೋಲುವಂತಿದೆ. ಪ್ರಜಾತಂತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ಸಕ್ರಿಯವಾದಂಥ ಪಾತ್ರವನ್ನು ಇದು ವಹಿಸ್ತಾ ಇದೆ. ಅಷ್ಟೇ ಅಲ್ಲದೆ ಯುರೋಪಿಯನ್ ಯೂನಿಯನ್ ಹಿಂದೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ EEC ಅಂತ ಕರಿತಾ ಇದ್ರು. ಆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿಯ ವಾರಸುದಾರ ಸಂಸ್ಥೆಯಂತೆ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 4ನೇದು ಆಸಿಯಾನ್. ಆಸಿಯಾನ್ ಅಂದರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ. ಆಸಿಯಾನನ್ನು ಆರಂಭಿಸಿದ ರಾಷ್ಟ್ರಗಳೆಂದರೆ ಸಿಂಗಾಪುರ, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಹಾಗೂ ಥಾಯ್ಲ್ಯಾಂಡ್. ಈ 5 ದೇಶಗಳು ಒಟ್ಟಾಗಿ ಆಸಿಯಾನನ್ನು ಆರಂಭಿಸಿದವು. ಇವತ್ತು ಆಸಿಯಾನ್ನಲ್ಲಿ ಒಟ್ಟು 10 ರಾಷ್ಟ್ರಗಳು ಸದಸ್ಯತ್ವವನ್ನು ಹೊಂದಿವೆ. ಆಸಿಯಾನ್ನ ಮುಖ್ಯ ಉದ್ದೇಶಗಳೇನು? ಈ 10 ಸದಸ್ಯ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನಿಸುತ್ತದೆ, ಸಾಮಾಜಿಕ ಬೆಳವಣಿಗೆಗೆ ಯತ್ನಿಸುತ್ತದೆ, ಸಾಂಸ್ಕೃತಿಕ ಪ್ರಗತಿಯನ್ನು ಸಾಧಿಸುವುದು ಮತ್ತು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ತಾಂತ್ರಿಕ ಕ್ಷೇತ್ರಗಳಲ್ಲಿ, ವೈಜ್ಞಾನಿಕ ಕ್ಷೇತ್ರಗಳಲ್ಲಿ, ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ನೆರವನ್ನು ನೀಡುವಂಥದ್ದು. ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಈ ವಿಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥದ್ದೇ ಆಸಿಯಾನ್ನ ಪ್ರಮುಖ ಉದ್ದೇಶಗಳು.
ಐದನೆಯ ಅಂಗಸಂಸ್ಥೆ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಅಲ್ವಾ. ಇದನ್ನು 1963ರಲ್ಲಿ ಸ್ಥಾಪನೆ ಮಾಡಲಾಯಿತು. ಹೆಸರು ಹೇಳುತ್ತೆ ನೋಡಿ, ಆಫ್ರಿಕನ್ ಯುನಿಟಿ. ಅಂದರೆ ಆಫ್ರಿಕಾದ ದೇಶಗಳ ನಡುವೆ ಒಗ್ಗಟ್ಟನ್ನು ಸಾಧಿಸುವ ಸಲುವಾಗಿ, ಆಫ್ರಿಕಾದ ದೇಶಗಳಲ್ಲಿ ಸಹಕಾರವನ್ನು ಮೂಡಿಸುವ ಸಲುವಾಗಿ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ 1963ರಲ್ಲಿ ಜಾರಿಗೆ ಬಂತು. ಸ್ವಾತಂತ್ರ್ಯವನ್ನು ಗಳಿಸಿದಂತಹ ಆಫ್ರಿಕನ್ ರಾಷ್ಟ್ರಗಳು ತಮ್ಮೊಳಗೆ ಹಲವಾರು ಪ್ರಾದೇಶಿಕ ಸಂಸ್ಥೆಗಳನ್ನು ರಚಿಸಿಕೊಂಡವು. ಬೇರೆ ಬೇರೆ ಪ್ರಾದೇಶಿಕ ಸಂಸ್ಥೆಗಳಿದ್ದವು. ಆದರೆ ಆ ಎಲ್ಲ ಪ್ರಾದೇಶಿಕ ಸಂಸ್ಥೆಗಳು ಒಂದೇ ಸೂರಿನ ಅಡಿಯಲ್ಲಿ ಬಂದವು. ಅದನ್ನು ನಾವು ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಅಂತ ಕರಿತೀವಿ. ಎಲ್ಲ ಸ್ವತಂತ್ರ ಆಫ್ರಿಕನ್ ರಾಷ್ಟ್ರಗಳ ಸ್ವಯಂ ನಿರ್ಧಾರದ ಹಕ್ಕನ್ನು ಈ ಸಂಸ್ಥೆ ಪ್ರತಿಪಾದಿಸುತ್ತದೆ. ಅಂದರೆ ಈ ಯುನಿಟಿ ಅಥವಾ ಈ ಸಂಘದಲ್ಲಿರುವಂತಹ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಸ್ವಯಂ ನಿರ್ಧಾರದ ಹಕ್ಕನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಇದು ಪ್ರತಿಪಾದಿಸುತ್ತದೆ. ಅಷ್ಟೇ ಅಲ್ಲದೆ ಸದಸ್ಯ ರಾಷ್ಟ್ರಗಳ ನಡುವೆ, ಸದಸ್ಯ ರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಹಾಗೂ ಒಗ್ಗಟ್ಟನ್ನು ಮೂಡಿಸುವುದಕ್ಕೆ ಇದು ಶ್ರಮ ಪಡ್ತಾ ಇದೆ. ನೂತನ ವಸಾಹತುಶಾಹಿತ್ವದ ವಿರುದ್ಧ ಧ್ವನಿ ಎತ್ತುವುದಕ್ಕೆ ಈ ಸಂಸ್ಥೆಯ ಸದಸ್ಯರು ಸದಾಕಾಲ ಬದ್ಧರಾಗಿರ್ತಾರೆ. ಇದರ ಸನ್ನದ್ಧಿಗೆ ಒಪ್ಪಿಗಿರೋ ಎಲ್ಲ ಆಫ್ರಿಕನ್ ರಾಷ್ಟ್ರಗಳು ಈ ಸಂಸ್ಥೆಯ ಸದಸ್ಯರಾಗಲು ಅರ್ಹರಾಗಿದ್ದಾರೆ. ಯಾವ ಆಫ್ರಿಕನ್ ರಾಷ್ಟ್ರಗಳು ಬೇಕಾದರೂ ಇದರ ಸದಸ್ಯರಾಗಬಹುದು, ಆದರೆ ಇದರ ಸನ್ನದ್ದನ್ನು ಒಪ್ಪಬೇಕಾಗುತ್ತೆ. ಇದರ ಸನ್ನದ್ದಿನಲ್ಲಿರುವಂಥ ಅಂಶವನ್ನು ಒಪ್ಪಿಕೊಂಡ್ರೆ ಆಫ್ರಿಕಾದ ಯಾವುದೇ ದೇಶಗಳು ಈ ಸಂಸ್ಥೆಯ ಸದಸ್ಯರಾಗುವುದಕ್ಕೆ ಅವಕಾಶವಿದೆ. ಪ್ರಪಂಚದಲ್ಲಿ ನೂತನ ವಸಾಹತುಶಾಹಿತ್ವ ಇರಲೇಬಾರದು ಅಂತ ಆಫ್ರಿಕನ್ ಯುನಿಟಿ ಪ್ರಯತ್ನಿಸುತ್ತೆ. ವಸಾಹತುಶಾಹಿತ್ವವನ್ನು ಆರಂಭದಿಂದಲೂ ವಿರೋಧಿಸ್ತಾನೆ ಬರ್ತಾ ಇದೆ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ. ಯಾಕಂದರೆ ಈ ಆಫ್ರಿಕಾದ ದೇಶಗಳು ಹಿಂದೆ ವಸಾಹತುಶಾಹಿತ್ವದ ಶೋಷಣೆಗೆ ಗುರಿಯಾಗಿದ್ದವು. ಈ ಒಂದು ಹಿನ್ನೆಲೆಯಿಂದ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ನೂತನ ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತಲೇ ಬಂದಿದೆ. ಇದು ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರ ಹಾಗೂ ಅಲ್ಲಿನ ಸರ್ಕಾರದ ಮುಖ್ಯಸ್ಥರ ಸಭೆಯನ್ನು ಕರೆಯುತ್ತೆ. ಅಷ್ಟೇ ಅಲ್ಲದೆ ಇದಕ್ಕೆ ಆದಂಥ ಸಚಿವ ಸಂಪುಟವಿದ್ದು ಆ ಮೂಲಕ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಮಧ್ಯಸ್ಥಿಕೆ ಒಪ್ಪಂದ ಹಾಗೂ ರಾಜಿ ಪಂಚಾಯಿತಿಯಂತಹ ಸಮಿತಿಗಳಿರುತ್ತೆ. ಹೀಗೆ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ 3 ಮುಖ್ಯ ಸಮಿತಿಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುತ್ತದೆ. ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರ ಹಾಗೂ ಅಲ್ಲಿನ ಸರ್ಕಾರದ ಮುಖ್ಯಸ್ಥರ ಸಭೆ, ಸಚಿವ ಸಂಪುಟ, ಮಧ್ಯಸ್ಥಿಕೆ ಒಪ್ಪಂದ ಹಾಗೂ ರಾಜಿ ಪಂಚಾಯಿತಿಕೆ ಎನ್ನುವಂಥ ಸಮಿತಿಗಳ ಮೂಲಕ ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಷ್ಟೇ ಅಲ್ಲದೆ ವಸಾಹತುಶಾಹಿತ್ವವನ್ನು ಕೊನೆಗಾಣಿಸುವಲ್ಲಿ, ವರ್ಣಭೇದ ನೀತಿಯನ್ನು ಕೊನೆಗಾಣಿಸುವಲ್ಲಿ, ಸಾಮ್ರಾಜ್ಯಶಾಹಿತ್ವವನ್ನು ಅಂತ್ಯಗಾಣಿಸುವಲ್ಲಿ ಈ ಸಂಸ್ಥೆಯ ಪಾತ್ರ ಅತಿ ಮುಖ್ಯವಾದಂಥದ್ದು. ರಾಜ್ಯಶಾಸ್ತ್ರ ವಿಭಾಗದ 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು. ಈ ಅಧ್ಯಾಯದಲ್ಲಿ ಇದುವರೆಗೆ ಮಕ್ಕಳೇ ನೀವು ವಿಶ್ವಸಂಸ್ಥೆಯ ಸಾಧನೆಗಳ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ. ಪ್ರಪಂಚದಲ್ಲಿ ವಿಶ್ವಸಂಸ್ಥೆ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಯಿತು. ಒಂದು ವೇಳೆ ವಿಶ್ವಸಂಸ್ಥೆ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು 3ನೇ ಮಹಾಯುದ್ಧ ನಡೀತಾ ಇತ್ತು. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಜಗತ್ತಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ. ಹೀಗಾಗಿ ವಿಶ್ವಸಂಸ್ಥೆಯ ಅತಿ ಮುಖ್ಯ ಸಾಧನೆ ಏನು ಅಂದರೆ 3ನೇ ಮಹಾಯುದ್ಧವನ್ನು ತಡೆಗಟ್ಟುವಲ್ಲಿ ಯಶಸ್ಸನ್ನು ಕಂಡಿದ್ದು. ನಿಮ್ಗೆ ಗೊತ್ತಿರ್ಬೋದು, ಪ್ರಥಮ ಮಹಾಯುದ್ಧ ನಡೆದಾಗ ರಾಷ್ಟ್ರಸಂಘ ಸ್ಥಾಪನೆ ಆಯಿತು. ರಾಷ್ಟ್ರಸಂಘದ ವಿಫಲತೆಯೇ 2ನೇ ಮಹಾಯುದ್ಧಕ್ಕೆ ಕಾರಣವಾಯಿತು. 2ನೇ ಮಹಾಯುದ್ಧದ ನಂತರ ಪ್ರಪಂಚದಲ್ಲಿರುವ ಅನೇಕ ದೇಶಗಳು ಒಟ್ಟಾಗಿ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಹೀಗಾಗಿ ವಿಶ್ವಸಂಸ್ಥೆ ಶಾಂತಿಯಷ್ಟೇ ಅಲ್ಲದೆ ಆರ್ಥಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದೆ. ಇನ್ನು ಪ್ರಾದೇಶಿಕ ಸಹಕಾರದ ವಿಚಾರಕ್ಕೆ ಬಂದಾಗ ಕಾಮನ್ವೆಲ್ತ್ ಇರ್ಬೋದು, ಸಾರ್ಕ್ ಇರ್ಬೋದು, ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಇರ್ಬೋದು, ಏಷ್ಯಾನ್ ಇರ್ಬೋದು, ಈ ಎಲ್ಲ ಪ್ರಾದೇಶಿಕ ಸಹಕಾರದ ಸಂಘಗಳು ಸಹ ವಿಶ್ವಸಂಸ್ಥೆಯೊಂದಿಗೆ ಸಹಕಾರದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆ ಮೂಲಕ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ಇವುಗಳು ಪ್ರಮುಖ ಪಾತ್ರ ವಹಿಸ್ತಾ ಇವೆ.
ಅಲ್ವಾ ಮಕ್ಕಳೇ? ಹೀಗೆ ಜಾಗತಿಕ ಸಂಸ್ಥೆಗಳು ಎನ್ನುವಂಥ ಅಧ್ಯಾಯದಲ್ಲಿ ನಾವು ವಿಶ್ವಸಂಸ್ಥೆ ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿದುಕೊಂಡೆವು. ಹಾಗಾದರೆ ಇವತ್ತು ನಾವು ಅಧ್ಯಯನ ಮಾಡಿದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಮೊದಲನೇ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಕೇಂದ್ರ ಕಚೇರಿ ಇರುವ ಸ್ಥಳ ಡ್ಯಾಶ್. ಎರಡನೇದು, ಸಾರ್ಕ್ ಸಂಸ್ಥೆ ಸ್ಥಾಪನೆಯಾದ ವರ್ಷ ಡ್ಯಾಶ್. ಮೂರನೇದು, ಸಾರ್ಕ್ ಸಂಸ್ಥೆಯ ಪ್ರಗತಿಗೆ ತೊಡಕಾಗಿ ಪರಿಣಮಿಸಿದ ಅಂಶ ಡ್ಯಾಶ್. ನಾಲ್ಕನೇದು, ಸಾರ್ಕ್ನ ಮುಖ್ಯ ಕಚೇರಿ ಇರುವ ಸ್ಥಳ ಡ್ಯಾಶ್. ಐದನೇದು, ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಇಇಸಿಯ ವಾರಸುದಾರ ಸಂಸ್ಥೆ ಡ್ಯಾಶ್. ಎರಡನೇ ಮೇನ್ ನೋಡಿ ಮಕ್ಕಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಿಶ್ವಸಂಸ್ಥೆಯ ಶಾಂತಿ ಸ್ಥಾಪನೆಯ ಕಾರ್ಯಗಳು ಯಾವುವು? ಎರಡನೇ ಪ್ರಶ್ನೆ, ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಮೂರನೇದು, ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ. ನಾಲ್ಕನೇದು, ಯುರೋಪಿಯನ್ ಯೂನಿಯನ್ ಸಂಸ್ಥೆಯನ್ನು ವಿವರಿಸಿ. ಐದನೇದು, ಸಾರ್ಕ್ನ ಉದ್ದೇಶಗಳನ್ನು ತಿಳಿಸಿ. ಪ್ರಶ್ನೆಗಳನ್ನು ನೋಡಿದ್ರಲ್ಲ ಮಕ್ಕಳೇ, ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ಉತ್ತರಿಸಿ ಉತ್ತರಗಳನ್ನು ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ರಾಜ್ಯಶಾಸ್ತ್ರದ 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ತಿಳಿದುಕೊಂಡೆವು. ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸಲಿದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿ